ಬಳ್ಳಾರಿಯಲ್ಲಿ ನಮ್ಮ ಮಾಜಿ ಮಂತ್ರಿಗಳು ಹಾಲಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ಗಳನ್ನು ಕಟ್ಟಬಾರದು ಅಂತೇಳಿ ಹೇಳಿದ್ದಕ್ಕೆ ಯಾರೋ ಅಲ್ಲಿ ಸತೀಶ್ ರೆಡ್ಡಿ ಅನ್ನುವಂಥವರು ರಸ್ತೆ ಮಧ್ಯದಲ್ಲಿ ಚೇರ್ ಹಾಕ್ಕೊಂಡ್ಬಿಟ್ಟು ಚೇರ್ ಮೇಲೆ ಕುಳಿತುಕೊಂಡು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಟ್ಟಿಸ್ತಕ್ಕಂಥದ್ದು, ಕಾಂಗ್ರೆಸ್ನ ನಾಯಕರ ದೊಡ್ಡ ದೊಡ್ಡ ಭಾವಚಿತ್ರಗಳನ್ನು ಹಾಕಿಸ್ಕೊಂಡಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಕಟ್ಟಿದಾಗ ಅಲ್ಲಿ ಒಂದು ದ್ವೇಷಮಯ ವಾತಾವರಣ ನಿರ್ಮಾಣ ಆಗಿದೆ. ರಾಮುಲು ಅವರು ಕೂಡ ಹೋಗಿದ್ದಾರೆ ಅಲ್ಲಿ ಈ ಥರ ಕಾಂಗ್ರೆಸ್ನ ಭಾವಚಿತ್ರಗಳನ್ನು, ನಾಯಕರ ಭಾವಚಿತ್ರಗಳನ್ನು ಹಾಕಬಾರ್ದು, ನಮಗೆ ಓಡಾಡೋದಕ್ಕೆ ಕಷ್ಟ ಆಗತ್ತೆ ಅಂತೇಳಿ ಹೇಳಿದಾಗ ಗಲಾಟೆ ಎಲ್ಲ ಆಗಿದೆ. ಗಲಾಟೆ ಆಗಿರೋದು ಎಲ್ಲಿ? ನಮ್ಮ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಕಾಂಗ್ರೆಸ್ಸಿನ ಸಾವಿರಾರು ಜನ, ಅಲ್ಲಿನ ಶಾಸಕ ಭರತ್ ರೆಡ್ಡಿ ಅವರನ್ನು ಕೂಡ ಅಲ್ಲಿಗೆ ಬಂದಿದ್ದಾರೆ. ಬಂದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಗಲಾಟೆಯೇ ಆಗಿದೆ. ಅಲ್ಲಿ ಅವರ ಏನು ಹಿಂಬಾಲಕರಾಗಿರ್ತಕ್ಕಂಥ ಮತ್ತು ಅವರ ಆಪ್ತ ಸಹಾಯಕರಾಗಿದ್ದಂಥವರು ಕೂಡ ಸೇರಿಕೊಂಡು, ಆಮೇಲೆ ಅವರಿಗೆ ರಕ್ಷಣೆ ನೀಡ್ತಾ ಇರತಕ್ಕಂಥ ಗನ್ಮ್ಯಾನ್ಗಳು 6-7 ಬಂದೂಕುಗಳನ್ನು ಈಗ ವಶಪಡಿಸ್ಕೊಂಡಿದ್ದಾರೆ. ಆ ಗನ್ಗಳಿಂದನೇ ನಮ್ಮ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಶೂಟ್ ಮಾಡಿದ್ದಾರೆ. ಗ್ಲಾಸ್ಗಳು ಹೊಡೆದೋಗಿದ್ದಾವೆ. ಮತ್ತೆ ಕೇಸ್ ಯಾರ ಮೇಲೆ ಹಾಕಿದ್ದಾರೆ? ಜನಾರ್ದನ್ ರೆಡ್ಡಿ ಮೇಲೇನೆ ಕೇಸ್ ಹಾಕಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಕಾಂಗ್ರೆಸ್ನವರೇ ಗಲಾಟೆ ಮಾಡಿದ್ದಾರೆ. ಕಾಂಗ್ರೆಸ್ನವರ ಗನ್ಗಳಿಂದನೇ ಒಬ್ಬರ ಹತ್ಯೆ ಆಗಿದೆ. ಆದರೆ ಜನಾರ್ದನ್ ರೆಡ್ಡಿ ಮೇಲೆ ಕೇಸ್. ಇದ್ಯಾವ ಪ್ರಜಾಪ್ರಭುತ್ವ? ಇದ್ಯಾವ ಸಿಸ್ಟಮ್ ಇದು? ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಪ್ರಜಾಪ್ರಭುತ್ವದ ಆಡಳಿತವನ್ನು ನಡೆಸ್ತಾ ಇದ್ದಾರೋ, ಸರ್ವಾಧಿಕಾರದ ಆಡಳಿತವನ್ನು ನಡೆಸ್ತಾ ಇದ್ದಾರೋ? ಆಮೇಲೆ ನಾನು ಇನ್ನೂ ಕೇಳ್ತೇನೆ, FIR ನಮ್ಮ ಜನಾರ್ದನ್ ರೆಡ್ಡಿ ಶಾಸಕರು, ಗಂಗಾವತಿ ಶಾಸಕರು ಅವ್ರ ಮೇಲೆ ಆಗಿದ್ದಾರೆ. ಆದರೆ ಯಾರು ಕಾಂಗ್ರೆಸ್ನ ಗನ್ಗಳಿಂದನೇ ಹತ್ಯೆ ಆಗಿದೆ, ಆ ಹತ್ಯೆ ಆಗಿದ್ದಕ್ಕೂ ಕೂಡ ಮತ್ತು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಸಾಕಷ್ಟು ಗಲಾಟೆ ಆಗಿದ್ದಕ್ಕೆ, ಅವ್ರ ಮನೆಗೆ ರಕ್ಷಣೆಯನ್ನು ಕೊಡದೇ ಇದ್ದದ್ದಕ್ಕೆ, ಸಾವಿರಾರು ಜನ ಅವ್ರ ಮನೆಗೆ ನುಗ್ಗೋದಕ್ಕೆ ಬಂದಿದ್ದಕ್ಕೆ FIR ಮಾಡಿದರೆ, ಭರತ್ ರೆಡ್ಡಿ ಮೇಲೆ FIR ಆಗಲ್ಲ. ಬರೀ BJP ಶಾಸಕರ ಮೇಲೆ FIR ಆಗತ್ತೆ, BJP ಕಾರ್ಯಕರ್ತರ ಮೇಲೆ FIR ಆಗತ್ತೆ, ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ FIR ಆಗೋದಿಲ್ಲ. ಕಾಂಗ್ರೆಸ್ ಶಾಸಕರ ಮೇಲೆ FIR ಆಗಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಮಂಗಳಾರತಿಯನ್ನು ಮಾಡಿದಂತಾಗತ್ತೆ. ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಗೂಂಡಾ ರಾಜ್ಯ ನಡೀತಾ ಇದೆ. ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಆದ್ರಿಂದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕೂಡಲೇ ಎಂಕ್ವೈರಿ ಮಾಡಬೇಕು. ಯಾವ ಎಂಕ್ವೈರಿ ಅಂತ ಹೇಳಿದ್ರೆ, ಕೊಡಿ ನೀವು ಈ ಒಂದು ಹಾಲಿ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಎಂಕ್ವೈರಿ ನಡೀಲಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ SITಗೆ ಏನಾರ ಕೊಟ್ಟರೆ ಸಂಪೂರ್ಣವಾಗಿ ಈ ಕೇಸನ್ನು ಮುಚ್ಚಿ ಹಾಕದಂಗೆ. ಅಲ್ಲಿನ ಭರತ್ ರೆಡ್ಡಿ ಏನು ಹೇಳ್ತಾರೆ, 5 ನಿಮಿಷದಲ್ಲಿ ಜನಾರ್ದನ್ ರೆಡ್ಡಿ ಮನೆಯನ್ನು ಸುಟ್ಟಾಕಿ ಭಸ್ಮ ಮಾಡಿ ಬರ್ತಿದ್ದೆ, 10 ನಿಮಿಷದಲ್ಲಿ ಬಳ್ಳಾರಿಗೆ ಧ್ವಂಸ ಮಾಡ್ತಾ ಇದ್ದೆ. ಈ ಥರದ ಮಾತುಗಳು. ಆದರೂ ಕೂಡ ಅವ್ರ ಮೇಲೆ FIR ಆಗಲ್ಲ. ಆದರೂ ಕೂಡ ಇವತ್ತಿನವರೆಗೂ, ಈ ಕ್ಷಣದವರೆಗೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಎಲ್ಲರೂ ಉಂಟಾ? ಯಾವ ರಾಜ್ಯದಲ್ಲಿ ಆದರೂ ಈ ಥರ ನಡೆಯುತ್ತಾ? ಅಕಸ್ಮಾತ್ ಏನಾದ್ರು ಇದೇ ಥರ BJP ಶಾಸಕ ಮಾತಾಡ್ಬಿಟ್ಟಿದ್ರೆ ಏನಾಗಿರೋದು? ಇಷ್ಟೊತ್ತಿಗೆ ಬಂಧಿಸ್ಬಿಡ್ತಾ ಇದ್ರಿ ನೀವು. ಆದ್ರಿಂದ ಇನ್ನೂ ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಭರತ್ ರೆಡ್ಡಿ ಅವ್ರನ್ನ? ಇಷ್ಟೊಂದು ಗೂಂಡಾ ರೀತಿನಲ್ಲಿ ಮಾತಾಡಿರ್ತಕ್ಕಂಥ ಶಾಸಕನನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ? ನೀವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋದಕ್ಕೆ ಯಾವ ನೈತಿಕತೆ ಇದೆ ನಿಮಗೆ? ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಯಾವ ನೈತಿಕತೆ ಇದೆ? ನೀನು ಎಂತ ಶಾಂತಿಯ ತೋಟ,
ಸರ್ವಜನಾಂಗದ ಶಾಂತಿಯ ತೋಟ. ಇದ ನಿಮ್ಮ ಸರ್ವಜನಾಂಗದ ಶಾಂತಿಯ ತೋಟ? ಶಾಂತಿಗೆ ಬೆಂಕಿ ಹಚ್ಚಿರ್ತಕ್ಕಂಥ ಸರ್ಕಾರ ಇದು. ಇಲ್ಲಿ ನೋಡಿದ್ರೆ ಕೋಗಿಲಿನಲ್ಲಿ ಕನ್ನಡಿಗರಿಗೆ ಮನೆನೇ ಕೊಡೋದಿಲ್ಲ. 38 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಆದರೆ ಬಂದು 1 ತಿಂಗಳು 2 ತಿಂಗಳು ಆದಂಥವ್ರಿಗೆ ಆಕ್ಯುಪೈ ಮಾಡಿರ್ತಕ್ಕಂಥವ್ರ ಮನೆಗಳು ಕೊಡ್ತಾ ಇದ್ದೀರಾ ಅವರಿಗೆ. 3 ದಿನ ಆದಂಥವ್ರಿಗೆ ಮನೆ ಎಷ್ಟೇ ತಾರೀಕು ಡೇಟನ್ನು ಕೂಡ ಫಿಕ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಯಾವತ್ತು ಮನೆ ಕೊಡ್ತೀವಿ ಅಂತ ಹೇಳಿ. ನಿಮಗೆ ಅನೇಕ ವರ್ಷಗಳಿಂದ ಅಪ್ಲಿಕೇಶನ್ ಹಾಕದಂಥವ್ರಿಗೆ ಮನೆ ಕೊಡ್ತಾ ಇಲ್ಲ. ಯಾವ ಸೀಮೆ ಆಡಳಿತವನ್ನು ನಡೆಸ್ತಾ ಇದ್ದಾರೆ? ಬಹಳ ಎಕ್ಸ್ಪೀರಿಯನ್ಸ್ಡ್, ದಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಚೀಫ್ ಮಿನಿಸ್ಟರ್ ಇನ್ ಕರ್ನಾಟಕ. ಮತ್ತು ದೇವರಾಜ್ ಅರಸು ಅವರಿಗಿಂತ ಜಾಸ್ತಿ ದಿನ ಮುಖ್ಯಮಂತ್ರಿಗಳಾದಂಥವ ಬಿರುದನ್ನು ಈಗ ಪಡೆಯೋರಿದ್ದಾರೆ. ಇದ ಪ್ರಜಾಪ್ರಭುತ್ವದ ಆಡಳಿತ ವೈಖರಿ? ಇದ ಸಮಾಜವಾದದಿಂದ ಬಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಆಡಳಿತದ ವೈಖರಿ? ಆದ್ದರಿಂದ ಈ ಎಲ್ಲ ಘಟನೆ ಬಗ್ಗೆ, ಬಳ್ಳಾರಿ ಘಟನೆ ಬಗ್ಗೆ ಕೂಡಲೇ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಎಂಕ್ವೈರಿ ಆಗಬೇಕು ಅಂತೇಳಿ ಆಗ್ರಹಪಡಿಸ್ತೇನೆ. ಇನ್ನು ಬಿಜಾಪುರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಡಿ ಅಂತ ಕೇಳಿದ ತಪ್ಪ? 106 ದಿನದಿಂದ ಪ್ರತಿಭಟನೆಯನ್ನು ಮಾಡ್ತಿದ್ರು. ಇಮ್ಮಿಡಿಯೇಟ್ ಆಗಿ ಯಾಕೆ ಆ ಟೆಂಟ್ ಅನ್ನ ಖಾಲಿ ಮಾಡಿಸಿದ್ರಿ? ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರಿ? ಯಾಕೆ ಇದುವರೆಗೂ ಅರೆಸ್ಟ್ ಮಾಡಿದವ್ರನ್ನ ಬಿಟ್ಟಿಲ್ಲ, ಸ್ವಾಮೀಜಿ ಅವ್ರನ್ನ ಸೇರಿದಂತೆ? ಹಾಗಾಗಿ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಇದೊಂದು ಗೂಂಡಾ ರಾಜ್ಯ ಆಗಿದೆ. ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಹಾಗಾಗಿ ಮಾನ್ಯ ರಾಜ್ಯಪಾಲರು ಮಧ್ಯಪ್ರವೇಶವನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ.